ಒಬ್ಬ ಶಾಸಕ ನಾನು ಮಾಡುವ ತೀರ್ಮಾನವನ್ನ ಯಾವ ಬ್ರಹ್ಮನು ತಡೆಯಕ್ಕಾಗಲ್ಲ ಅಂತ ಹೇಳೋದಾದ್ರೆ ಅವ್ರ ಮೇಲ್ಪಟ್ಟ MP ಯಾವ ಭಾಷೆ ಮಾತಾಡ್ಬೋದು, ಅವ್ರ ಮೇಲ್ಪಟ್ಟ ಮಂತ್ರಿ ಇನ್ಯಾವ ಭಾಷೆ ಮಾತಾಡ್ಬೋದು. ಶಾಸಕರಿಗೆ ಅಷ್ಟೊಂದು ಅಧಿಕಾರ ಇರ್ಬೇಕಂತಾದ್ರೆ ಬ್ರಹ್ಮನಿಗಿಂತ ಮಂತ್ರಿಗಳಿಗಿರಲ್ವೋ, MP ಗಳಿಗಿರಲ್ವಾ? ಅವಿಷ್ಟು ಭಾಷೆ ಬೇಡ. ಭಗವಂತ ಒಳ್ಳೆ ಅವಕಾಶ ಮೊದಲನೇ ಬಾರಿ ಕೊಟ್ಟಿದ್ದಾನೆ, ಸ್ವಲ್ಪ ಬದಲಾವಣೆ ಮಾಡಿಕೊಡಿ. ಮಂತ್ರಿಗಳನ್ನ ನೀವು ಬಾಯಿ ಬಂದಂಗೆ ಟೀಕೆ ಮಾಡ್ತೀರಿ. ಜಮೀರ್ ಅಹಮದ್ ಖಾನ್ ನೀವು ಕರೆದಕ್ಷಿಣೆ ಬಂದು ಬಿಡಬೇಕಾ? ಅದೇ ಜಮೀರ್ ಅಹಮದ್ ಅವರಿಗೆ ಯಾವ ರೀತಿಯ ಭಾಷೆಗಳ ಪ್ರಯೋಗ ಮಾಡಿದ್ದೀರಿ ನೀವು? ಜಮೀರ್ ಅಹಮದ್ ವಿರುದ್ಧ ಮಾತನಾಡುವಾಗ ಹಿಂದೂ ಮುಸ್ಲಿಂ ವಿಚಾರ ಇಟ್ಕೊಂಡೇ ಬಾಯಿ ಬಂದಂಗೆ ಮಾತನಾಡಿದ್ದೀರಿ. ಇದು ನೀವು ಕರೆದಕ್ಷಿಣೆ ಬಂದು ಬಿಡಬೇಕು. ಅವರು ಒಬ್ಬ ಮಂತ್ರಿಯಾಗಿ ಅವ್ರಿಗೇನು ಗೌರವ ಕೊಡಬೇಕು ಕೊಡಿ, ಶಾಸಕರಾಗಿ ಏನು ಗೌರವ ಕೊಡಬೇಕು ನೀವು ತಗೊಳ್ಳಿ. ನಿಮಗೆ ಗೌರವ ಬೇಕು ಅನ್ನೋದಾದರೆ ನೀವು ಗೌರವ ಪಡೆದುಕೊಳ್ಳುವ ರೀತಿಯಲ್ಲಿರಬೇಕು. ಕೇವಲ ಸುಮ್ಮನೆ ಗೌರವ ಕೊಡಿದ್ರೆ ಸಾಲದು. ಗೌರವನ ನಿರೀಕ್ಷೆ ಮಾಡತಕ್ಕಂಥ ಗೌರವ ಪಡೆದುಕೊಂತ ರೀತಿಯಲ್ಲಿ ಇರಬೇಕು. ಆ ಥರ ಇರುವಂತೆ ಆಗಲಿ. ಒಳ್ಳೆ ಅವಕಾಶ ಸಿಕ್ಕಿದೆ. ಬಹಳ ಭಾಷೆ ವಿಷಯ ಮೇಲೆ ತಮಗೆ ಈ ಥರ ಒಳ್ಳೆ ಜ್ಞಾನ ಬಂದಿರತಕ್ಕಂಥದ್ದು ಸಂತೋಷ ವಿಷಯ. ಸಂತೋಷ ವಿಷಯ. ಮಂತ್ರಿಗಳನ್ನ ಬಾಯಿ ಬಂದಂಗೆ ಮಾತಾಡೋದೇ ಪ್ರಚಾರ ದೃಷ್ಟಿಯಿಂದ ಸರಿ ಅನ್ಸೋದಾರೆ. ಮತ್ತು ನೀವು ಖರ್ಗೆ ಬಗ್ಗೆ ಮಾತಾಡ್ತೀರಿ. ಎಲ್ಲಿ ನಿಮ್ಮ ಸ್ಥಾನ, ಎಲ್ಲಿ ನಿಮ್ದು? ಖರ್ಗೆ ಬಗ್ಗೆ ಮಾತಾಡಕ್ಕೆ ನಿಮ್ಮ ನಾಯಕರುಗಳಿದ್ದಾರೆ, ಮಾತಾಡ್ತಾರೆ. ಖರ್ಗೆರ ಬಗ್ಗೆ ಮಾತಾಡ್ತೀರಿ, ಇದಕ್ಕೆ ನೀವು ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತೀರಿ. ಯಾರ ಬಗ್ಗೆ ಇರ್ಬೇಕಾದ್ರೆ ನೀವು ಮಾತಾಡ್ಬೋದು, ನಿಮ್ಮ ಬಗ್ಗೆ ಯಾರು ಮಾತನಾಡುವಂತಿಲ್ವಾ? ನೋಡೋಣ. ತುರಾತುರಿಯಲ್ಲಿ ಈ ಮನೆಗಳ ಹಂಚೋ ಪ್ರಕರಣದ ರೀತಿನೇ ನಮ್ಮ ಸ್ಮಾರ್ಟ್ ಸಿಟಿ ಕೂಡ ಇರೋದು. ಸ್ಮಾರ್ಟ್ ಸಿಟಿ ಯಾರ ಅವಧಿಯಲ್ಲಾಗಿದೆ, ಹೇಗಾಗಿದೆ ಅನ್ನೋದು ಶಿವಮೊಗ್ಗ ಜನಕ್ಕೆ ಗೊತ್ತಿದೆ. ತುರಾತುರಿಯ ಆ ಪ್ರಕರಣವನ್ನು ಈಗ ಮಾತಾಡಕ್ಕೆ ಹೋಗೋದಿಲ್ಲ. ಶಿವಮೊಗ್ಗದ ಜನ ಅನುಭವಿಸ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿಯ ಎಷ್ಟು ದುಡ್ಡು ಖರ್ಚಾಯ್ತು, ಎಲ್ಲೆಲ್ಲಿ ಖರ್ಚಾಯ್ತು, ಸ್ಮಾರ್ಟ್ ಸಿಟಿಯ ಕಾನ್ಸೆಪ್ಟ್ ತಕ್ಕಂಗೆ ನಡೆದಿದೆಯಾ? ಇದನ್ನ ಅಲ್ಲಿದ್ದಾಗ ವಿರೋಧ ಮಾಡ್ಕೊಂಡು ಬಂದಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ. ತಮ್ಮವರವೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿದ್ದಾವೆ. ಸ್ಮಾರ್ಟ್ ಸಿಟಿಯ ಒನ್ ಆಫ್ ದಿ ಕಂಟೆಂಟ್ ಈಸಿ ಮೊಬಿಲಿಟಿ ಅದೆಲ್ಲರ ಆಗ್ತಿದೆಯಾ? ನಿಮ್ಮ ಕಾಲದಲ್ಲಿ ಆಗ್ತಕ್ಕಂಥ ನಿಮ್ಮವೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ರಸ್ತೆಗೆ ಬಂದಿಲ್ವಾ? ಶಿವಮೊಗ್ಗ ಇವತ್ತು ರಸ್ತೆ ಚಿಕ್ಕದಾಗಿಲ್ವಾ? ಓಡಾಡಕ್ಕಾಗುತ್ತಾ ಇದೆಯಾ? ಎಲ್ಲ ಕಡೆ ಟ್ರಾಫಿಕ್ ಇದೆ. ಶಾಸಕರೇ ಗಮನ ಹಾಕಿ. ನಿಮಗೆ ಧೈರ್ಯ ಇರೋದಾದ್ರೆ 35 ವಾರ್ಡ್ಗಳಲ್ಲೂ ಕೂಡ ಸ್ಮಾರ್ಟ್ ಸಿಟಿಯ ಮತ್ತು ಕಾರ್ಪೊರೇಷನ್ನ ನಿಬಂಧನೆಗಳು ಎಲ್ಲೆಲ್ಲಿ ಉಲ್ಲಂಘನೆಯಾಗಿದ್ದಾವೋ ಅವುಗಳ ಮೇಲೆ ಕ್ರಮ ತಗೊಳ್ಳಿ. ಅಲ್ಲಿ ಕ್ರಮ ತಗೊಂಡು ಸರಿಪಡಿಸಿ. ಸ್ಮಾರ್ಟ್ ಸಿಟಿ ಚಂದ ಕಾಣಲಿ. ದುಡ್ಡು ಖರ್ಚಾಗಿ ಹೋಗಿದೆ. ಇನ್ನು ಉಳಿಸಕ್ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.